ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುಭಾಷ್ ಸರ್, ನಿಮ್ಮಿಂದನೇ ಒಂದು ಕ್ವಶನ್ ಇತ್ತು ನನಗೆ ನಿಮ್ಮ ಬಗ್ಗೆ, ನಿಮ್ಮ ಬಳಿ ಕೇಳಲಿಕ್ಕೆ. ಏನಂದರೆ, ಈಗ ನಮಗೆ ಯುಕ್ರೇನ್ ರಷ್ಯಾ ಈ ಒಂದು ವಾರ್ ಅಷ್ಟು ಕನೆಕ್ಟ್ ಆಗಲಿಲ್ಲ ಸರ್, ಅಷ್ಟು ಕನೆಕ್ಟ್ ಆಗಲಿಲ್ಲ ನಮ್ಮ ದೇಶಕ್ಕೆ. ಅಗ್ರಿ ರಷ್ಯಾದೊಂದಿಗೆ ನಮ್ಮ ಒಪ್ಪಂದಗಳಿತ್ತು, ರಷ್ಯಾ ಗೆಲ್ಲಬೇಕು ಹಾಗೆ ಹೀಗೆ ಅಂತ ಇದ್ದರೂ ಕೂಡ ಯುಕ್ರೇನ್ನಿಂದ ನಮಗೆ ಬಹಳಷ್ಟು ನೆರವಿತ್ತು ಸರ್. ಸೂರ್ಯಕಾಂತಿ ಎಣ್ಣೆಯಿಂದ ಹಿಡ್ಕೊಂಡು LPG ಯಿಂದ ಹಿಡ್ಕೊಂಡು ಬಹಳಷ್ಟು ಉಪಯೋಗ ಯುಕ್ರೇನಿಂದನೂ ಪಡ್ಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಮೆಡಿಕಲ್ ವೆಚ್ಚ ಬಹಳ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಅಲ್ಲೇ ಅಧ್ಯಯನ ಮಾಡ್ತಾಯಿದ್ರು. ಇರಲಿ, ಇದರಾಚೆಗೆ ಈ ಇಸ್ರೇಲ್ ಮತ್ತು ಇರಾನ್ ಅಂತ ಬಂದಾಗ ಜೀವಿಶ್ ವರ್ಸಸ್ ಮುಸ್ಲಿಂ ಈ ಒಂದು ಟ್ಯಾಗ್ ಬರುತ್ತೆ ಇದಕ್ಕೆ. ಜೊತೆಗೆ ಜೀವಿಶ್ಗಳ ಒಂದು ಹೋರಾಟ, ಆ ಯಹೂದಿಗಳ ಒಂದು ಹೋರಾಟ ಇತ್ತಲ್ಲ ಸರ್, ಮತ್ತೆ ಎಲ್ಲಿಂದನೋ ಬಂದರು, ಒಂಥರ ಹರಿದು ಹಂಚಿ ಹೋಗ್ಬಿಟ್ಟಿದ್ರು. ರಷ್ಯಾದಿಂದ ವಲಸೆ ಬಂದರು, ಈ ಕಡೆ ಜರ್ಮನಿ ಬಂದರೆ ಇಲ್ಲೆಲ್ಲೋ ಸಾಯಿಸ್ತಾ ಇದ್ದ, ವಾಪಸ್ ಬಂದು ಒಂದು ದೇಶ ಅಂತ ಕಟ್ಕೊಂಡು ಒಂಥರ ಸ್ಫೂರ್ತಿಯ ಕಥೆಗಳ ಥರ ಜೀವಿಶ್ ಬಗ್ಗೆ ಮಾತಾಡ್ತಾರೆ. ಇಂಡಿಯಾ ಪಾಕಿಸ್ತಾನ ಅಂತ ಬಂದಾಗ ಎರಡು ದೇಶಗಳ ನಡುವಿನ ಯುದ್ಧ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಹೆಚ್ಚಾಗಿ ಇದು ಹಿಂದೂ ವರ್ಸಸ್ ಮುಸ್ಲಿಂ, ಅಲ್ಲಿ ಜೀವಿಶ್ ವರ್ಸಸ್ ಮುಸ್ಲಿಂ. ಸೊ ಆ ಕಾರಣಕ್ಕೆ ನಮ್ಮ ಎನಿಮಿ ಮುಸ್ಲಿಂ ದೇಶ ಯಾವುದು ಪಾಕಿಸ್ತಾನ. ಆದರೆ ಇದೇ ಮುಸ್ಲಿಂ ದೇಶಗಳೊಂದಿಗೆ ಭಾರತದ ಸಾವಿರಾರು ಒಪ್ಪಂದಗಳಿವೆ. ಸೊ ಈ ಯುದ್ಧವನ್ನು ಭಾರತದ ಪರ್ಸ್ಪೆಕ್ಟಿವ್ ನೋಡಿದಾಗ ಇದು ಹೇಗೆ ಕಾಣ್ತೀವಿ ಸರ್ ನಿಮಗೆ? ಭಾರತ ಈಗ ಲಾಸ್ಟ್ ಒಂದು 11 ವರ್ಷಗಳಿಂದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದ ನಂತರ ಇಸ್ರೇಲ್ ಜೊತೆಗಿನ ಒಂದು ಸಾಮೀಪ್ಯ, ಅವರ ಒಂದು ಜೊತೆಗಿನ ಇಂಟಿಮಸಿ, ಪ್ರಾಕ್ಸಿಮಿಟಿ ಜಾಸ್ತಿ ಆಗಿದೆ. ಕಾರಣ ಏನು ಅಂತಂದ್ರೆ, ನೀವು ಈಗಾಗಲೇ ಸ್ವಲ್ಪ ಸ್ವಚ್ಛವಾಗಿ ಅದನ್ನ ಹೇಳಿದ್ರಿ. ಈ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ, ಈ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದೊಳಗೂ ಕೂಡ ಒಪಿನಿಯನ್ ಬಹಳ ಕ್ಲಿಯರ್ ಕಟ್ ಆಗಿ ಡಿವೈಡ್ ಆಗಿದೆ. ನಮ್ಮ ದೇಶದೊಳಗಡೆ ಈಗ ನೀವು ಸರ್ಕಾರ ಯಾವುದು ಸ್ಪಷ್ಟವಾದಂತ ನಿಲುವನ್ನು ತಳೆದಿಲ್ಲ. ಮೇಲ್ನೋಟಕ್ಕೆ ನಮ್ಮ ಸರ್ಕಾರ ಇಸ್ರೇಲ್ ಪರವಾಗಿದೆ ಅಂತ ಅನಿಸಿದ್ರು ಕೂಡ ನೇರವಾಗಿ ಇಸ್ರೇಲ್ ಪರವಾಗಿ ಬೆಂಬಲವನ್ನ ಘೋಷಿಸುವಂತ ಸ್ಥಿತಿ ಒಳಗಡೆ ನರೇಂದ್ರ ಮೋದಿ ಅವರ ಸರ್ಕಾರ ಕೂಡ ಇಲ್ಲ. ಯಾಕಂದ್ರೆ ಇರಾನ್ ಜೊತೆಗೆ ನಮ್ಮ ದೇಶದ ಏನೋ ಒಂದು ಸಂಬಂಧ ಇದೆ, ಇದಕ್ಕೆ ಬಹಳ ಸುದೀರ್ಘವಾದಂತ ಇತಿಹಾಸ ಇದೆ. ಇರಾನ್ ಜೊತೆಗೂ ಕೂಡ ನಾವು ಬಹಳ ಗರಿಷ್ಠವಾದಂತಹ ಸಂಬಂಧವನ್ನ ಹೊಂದಿದಂತವ್ರು. ಮತ್ತು ಭಾರತದೊಳಗಡೆ ನರೇಂದ್ರ ಮೋದಿ ಅವರಿಗೆ ಆಂತರಿಕವಾಗಿ ಒಂದು ಒತ್ತಡ ಇದೆ. ಅವರ ಒಂದು ಕೋರ್ ಸಪೋರ್ಟ್ ಬೇಸ್ ಏನಿದೆ ಇಂಡಿಯಾದೊಳಗಡೆ, ಆ ಕೋರ್ ಸಪೋರ್ಟ್ ಬೇಸ್ ಅದು ಇಸ್ರೇಲ್ ಪರವಾಗಿರುವಂತ ಸಪೋರ್ಟ್ ಬೇಸ್. ಕಾರಣ ಏನು ಅಂತಂದ್ರೆ, ಮುಸ್ಲಿಂ ರಾಷ್ಟ್ರವಾಗಿರುವಂತ ಇರಾನ್ ಅನ್ನ ನಾವು ವಿರೋಧ ಮಾಡಬೇಕು, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ. ಅದೇ ಒಂದು ವಿಚಾರದ ಅಡಿಯೊಳಗಡೆ ಇಸ್ರೇಲ್ ಪರವಾಗಿ ಇರುವಂತ ಸಂಖ್ಯೆ, ಅದು ವಿಶೇಷವಾಗಿ ಪ್ರಧಾನಿ ಮೋದಿ ಅವರ ಪರವಾಗಿರುವಂತ ಅವರ ಸಪೋರ್ಟ್ ಬೇಸ್ ಏನಿದೆ, ಅವರು ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಇಸ್ರೇಲ್ ಪರವಾಗಿರುವಂತವ್ರು. ನೋಡಿ, ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ಆದಾಗ ಗಜಾದ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡಿ ಅಲ್ಲಿ ಮಹಿಳೆ, ಮಕ್ಕಳು, ವೃದ್ಧರು ಎಲ್ಲರನ್ನೂ ಕೂಡ ಅತ್ಯಂತ ನಿರ್ದಯವಾಗಿ ಹತ್ಯೆ ಮಾಡಿದಾಗ, ಅಮಾಯಕರನ್ನ ಕೊಲೆ ಮಾಡಬೇಡಿ ಅಂತ, ಅಮಾಯಕರನ್ನ ನೀವು ಗುರಿಯಾಗಿಟ್ಕೊಂಡು ದಾಳಿ ಮಾಡಬಾರ್ದು ಅಂತ ಪ್ಯಾಲೆಸ್ತೈನ್ ಪರವಾಗಿ ಅಥವಾ ಅಲ್ಲಿ ಗಜಾದೊಳಗಿರುವಂತಹ ಅಮಾಯಕರ ಪರವಾಗಿ ಮಾತಾಡಿದ್ದನ್ನು ಕೂಡ ಇಲ್ಲಿ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದೇ ನಮ್ಮದೇ ದೇಶದೊಳಗಡೆ ಇಸ್ರೇಲ್ ಧ್ವಜವನ್ನ ಹಿಡ್ಕೊಂಡು ಇಸ್ರೇಲ್ ಪರವಾಗಿ ಹೋರಾಟ ಮಾಡಿದಂತವ್ರು, ಬೀದಿಗಿಳಿದಂತವ್ರನ್ನು ಕೂಡ ನಾವು ನೋಡಿದ್ದೇವೆ. ತಪ್ಪಲ್ಲ, ಅವರವರ ಅಭಿಪ್ರಾಯವನ್ನು ಹೇಳ್ತಿರ್ಬೋದು. ಆದ್ರೆ ಆ ರೀತಿಯಾದಂತ ಒಂದು ಆಂತರಿಕ ಒತ್ತಡ ನಮ್ಮ ಸರ್ಕಾರಕ್ಕೆ ಇರೋದ್ರಿಂದ ನಮ್ಮ ಸರ್ಕಾರ ಈಗಿನ ಈ ಸಂಘರ್ಷದ ವಿಚಾರದೊಳಗಡೆ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇಸ್ರೇಲ್ ಪರವಾಗೇ ಇದೆ ಅಂತೇಳಿ ಆಂತರಿಕ ರಾಜಕಾರಣವನ್ನು ಗಮನದಲ್ಲಿ ಇಟ್ಕೊಂಡು ಬಿಂಬಿಸ್ಬೇಕಾಗತ್ತೆ. ಆದ್ರೆ ಅಂತಾರಾಷ್ಟ್ರೀಯ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ಎಲ್ಲೋ ಒಂದ್ ಕಡೆ ಎರಡೂ ರಾಷ್ಟ್ರಗಳ ನಡುವಿನ ಈ ಸಂಘರ್ಷ ಆದಷ್ಟು ಬೇಗ ಮುಗಿಲಿ, ಅಲ್ಲಿ ಶಾಂತಿ ನೆಲೆಸಲಿ, ಮಾತುಕತೆ ನಡೀಲಿ. ಈ ಸಂಘರ್ಷ ಜಗತ್ತಿನ ದೃಷ್ಟಿಯಿಂದ ಒಳ್ಳೇದಲ್ಲ ಅನ್ನೋ ನಿಲುವನ್ನೇ ಭಾರತ ತಾಳ್ಬೇಕಾಗತ್ತೆ. ಬಹುಶಃ ಅದೇ ತರದ ಯೋಚನೆಯು ಕೂಡ ಇದ್ದಂತೆ ಕಾಣ್ತಾ ಇದೆ. ಓಕೆ, ಫೈನ್. ಗಿರೀಶ್ ಸರ್, ಏನು ನೋಡಿ ಸರ್, ಈಗ ಇಡೀ ಯುದ್ಧ ಶುರುವಾಗಿರೋದು ಯಾಕೆ ಅಂತ ಬಂದರೆ, ಇರಾನು ಪರಮಾಣು ಸಂಗ್ರಹ ಮಾಡಿಬಿಟ್ಟಿದ್ದಾರೆ. 400 kg ಶುದ್ಧ ಯುರೇನಿಯಂ ಅವ್ರ ಬಳಿ ಇದೆ. ಒಂದು 8 ರಿಂದ 9 ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಬಹುದು ಅದರಿಂದ ಅಂತ ಒಂದು ಮಾತಿದೆ. ಈ ಇಸ್ರೇಲ್ ತನ್ನ ವೆಪನ್ ಕೆಪಾಸಿಟಿಲಿ ನಾವು ಅಳೆಯೋದಾದರೆ ಪಲ್ಟಿ ಹೊಡೆದ್ರೂ ಕೂಡ ಆ ಯುರೇನಿಯಂ ಸಂಗ್ರಹಾಗಾರ ಯಾವುದಿದೆಯೋ ಅದನ್ನೇನು ಮಾಡೋ ಸ್ಥಿತಿಲಿ ಇದಿಲ್ಲ. ಅಮೇರಿಕ ಸಪೋರ್ಟ್ ಸಿಕ್ಕರೆ, ಅದು GBU 57 MOP ಇದೇನೋ ಸಿಕ್ಕರೆ ಅದು ನೆಲದ ಆಳಕ್ಕೆ 1/2 ಕಿಲೋಮೀಟ್ರೋ, 300 ಮೀಟ್ರೋ, 400 ಮೀಟ್ರೋ ಹೋಗಿ ಅಲ್ಲಿರೋದನ್ನು ಧ್ವಂಸ ಮಾಡಿಬಿಡುತ್ತೆ. ಅದು ಇದಿಲ್ಲದೆ ಮೇಲ್ಗಡೆ ನೀವು ಎಷ್ಟು ದಾಳಿ ಮಾಡಿದ್ರೂ ಕೂಡ ಒಳಗಡೆಯ ಯುರೇನಿಯಂ ಸುರಕ್ಷಿತ ಅಂತ ಬಂದಾಗ ಇಸ್ರೇಲ್ ಅಮೆರಿಕ ಬರಲಿ ಅಂತ ಕಾದೇ ಈ ಒಂದು ಯುದ್ಧವನ್ನು ಮಾಡ್ತಾ ಇದೆಯಾ?
ಹೌದು, ದಟ್ ಈಸ್ ವೆರಿ ಕ್ಲಿಯರ್. ಸಿ, ವೆಪನ್ ಇಲ್ಲ ಅವ್ರ ಬಳಿ ಅದನ್ನ ಹಾಳು ಮಾಡುವಂಥದ್ದು. ಅಲ್ಲ, ವೆಪನ್ ಇಲ್ಲ ಅವ್ರ ಹತ್ರ. ಏನಿದೆ ಅಂದ್ರೆ ಯುರೇನಿಯಮ್ 60% ಎನ್ರಿಚ್ಮೆಂಟ್. ಓಕೆ. ಸಿ, ಯುರೇನಿಯಂ ಯೂಶಲಿ ವೆನ್ ಯು ಟೇಕ್ ಔಟ್ ಆಫ್ ದಿ ಓರ್, ಓಕೆ, ಅದಿರೋದು ಯುರೇನಿಯಂ 238 ಅಂತ ಇರುತ್ತೆ. ಅದನ್ನ ಏನು ಮಾಡ್ತಾರೆ, ಅದನ್ನ ಒಂದು ಯುರೇನಿಯಂ ಎಕ್ಸೋಫ್ಲೋರೈಡ್ ಅಂತ ಗ್ಯಾಸ್ ಮಾಡಿ ಅದನ್ನ ಸಪರೇಟ್ ಮಾಡಿ ಅದಕ್ಕೆ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಕೋತಾರೆ. ಅದನ್ನ ಯೆಲ್ಲೋ ಕೇಕ್ ಅಂತ ಹೇಳ್ತಾರೆ ಯೂಶಲಿ. ಅದು ಇಸಫಾನಲ್ಲಿ ಮಾಡಿರೋದು. ದಟ್ ಈಸ್ ಆಲ್ರೆಡಿ ಹಿಟ್ ನಾವು. ಅದನ್ನ ತಗೊಂಡೋಗಿ ಸೆಂಟ್ರಿಫ್ಯೂಜ್ಗೆ ಹಾಕ್ತಾರೆ. ಆ ಗ್ಯಾಸ್ನ ಸೆಂಟ್ರಿಫ್ಯೂಜ್ ಹಾಕಿ ಯುರೇನಿಯಂ 235ನ ಸಪರೇಟ್ ಮಾಡ್ತಾರೆ. ಯುರೇನಿಯಂ 235 ಸ್ವಲ್ಪ ತೆಳ್ಳಗಿರುತ್ತೆ, ಮೇಲ್ ಬರುತ್ತೆ, ಇದು ಕೆಳಗೆ ಹೋಗುತ್ತೆ 238. ಅದು ನಟಾನ್ಸಲ್ ಮಾಡ್ತಾರೆ. ಅದು ಬರೀ 5% ಮೇಲ್ ಬರುತ್ತೆ, ಇನ್ನ 95% ಕೆಳಗಿರುತ್ತೆ. ಆ 5% ಬಂದು ಇಟ್ ಕ್ಯಾನ್ ಬಿ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ದಟ್ ಈಸ್ ನಾಟ್ ಎ ಡೇಂಜರಸ್. ದಟ್ ಈಸ್ ಲೆಸ್ ದೆನ್ 20%. ಸೊ ನಟಾನ್ಸ್ ಪ್ಲಾಂಟ್ ಹೊಡೆದ್ಬಿಟ್ರು. ಈಗ ಹೊಡೆದ್ರು ನಟಾನ್ಸ್. ನೆಕ್ಸ್ಟ್ ಬಂದು ಈಗ ಯಾವ ಪ್ಲಾಂಟ್ ಇದೆ, ನೆಕ್ಸ್ಟ್ ಫಾರ್ಡೋ ಹೊಡಿಬೇಕು. ಫಾರ್ಡೋಲ್ ಏನ್ ಮಾಡ್ತಾ ಇದಾರೆ, ದಟ್ ರಿಮೈನಿಂಗ್ ದೇ ಆರ್ ಕನ್ವರ್ಟಿಂಗ್ ಇಟ್ ಟು 60%. 60 ಇಂದ 90 ಹೋಗೋದು ಈಸಿ. ಸಿ, ಎನಿಥಿಂಗ್ ಅಬೌಟ್ 20% ಇಸ್ ಕಾಲ್ಡ್ ಆಸ್ ರಿಚ್ ಯುರೇನಿಯಂ ಪ್ಲಾಂಟ್ ಅಂತ. ದಟ್ ಕ್ಯಾನ್ ಈವನ್ 20% ಇದ್ರೂ ನೀವು ಬಾಂಬ್ ಮಾಡ್ಬೋದು. ಬಟ್ ಏನಂದ್ರೆ ದಪ್ಪ ಆಗುತ್ತೆ ಬಾಂಬ್ ಸೈಜ್. 60% ಇದ್ರೆ ಕಮ್ಮಿ ಆಗುತ್ತೆ. ಅಲ್ಲ, ಎಫೆಕ್ಟ್ ಸೇಮ್ ಇರುತ್ತೆ, ಬಟ್ ಸೈಜ್ ಕೀಪ್ ಆನ್ ಇನ್ಕ್ರೀಸಿಂಗ್. ಬಟ್ ವೆನ್ ಯು ಕಮ್ ಟು 90%, ಇಟ್ ಬಿಕಮ್ಸ್ ವೆರಿ ಥಿನ್ ಬಾಂಬ್. ಸೇಮ್ ಇದು ಎಫೆಕ್ಟ್ ಇರುತ್ತೆ. ಯು ವಿಲ್ ಗೆಟ್ ಸೇಮ್ ಎಫೆಕ್ಟ್. ಸೊ ಈಗ 60% 410 kg ಇದೆ ಅವ್ರಿಗೆ, ಅವ್ರ ಹತ್ರ. ಈಗ 60% 410 kg ಅಂದ್ರೆ 35 kg ಬೇಕು ಒಂದು ಬಾಂಬ್ ಮಾಡಕ್ಕೆ 60% ಅಲ್ಲಿ. ಸೊ 410 kg ಅಂದ್ರೆ ಸುಮಾರು 9 ರಿಂದ 10 ಬಾಂಬ್ ಮಾಡಬಹುದು. ದಟ್ ಕ್ಯಾನ್ ಬಿ ಡನ್ ಇನ್ ವೀಕ್ಸ್ ಆರ್ ಮಂತ್ಸ್ ಟೈಮ್. ಇಸ್ರೇಲ್ ಎಷ್ಟು ಭಾಗ ಹಾಳು ಮಾಡಬಹುದು ಒಂದು ವೇಳೆ ಆ ಬಾಂಬ್ಗಳು ಈಲ್ಡ್ ಮೇಲೆ? ಸಿ, ಈವನ್ ನೀವು ಇಷ್ಟೆಲ್ಲ ಹೊಡಿತಾ ಇದೀರಲ್ಲ ಆತಂಕ ತಿಳ್ಕೊಬೇಕು ನಾನು, ಏನಕ್ಕೆ ಇಷ್ಟ ಆತಂಕ? ಇಲ್ಲ, GBU ಇಷ್ಟೆಲ್ಲ ಹೊಡಿತಿದ್ಯಲ್ಲ, GBU ತಗೊಂಬಂದು ಹೊಡೆದು ಹಾಳಕ್ ಹೋಗ್ಬೇಕು ಅಂತ ಇದೀರಲ್ಲ, ಅದು 2 tons ಆ ಲೆವೆಲ್ ಅಲ್ಲಿ ಇದೆ. ಈಗ ಅಕಸ್ಮಾತ್ ಒಂದೇ ಒಂದು ನ್ಯೂಕ್ಲಿಯರ್ ವೆಪನ್ ಅಲ್ಲಿ ಹಾಕಿದ್ರೆ 10 tons ವೆಪನ್, ಸಣ್ಣ ಬಾಂಬ್, ವಾಟ್ ಇಸ್ರೇಲ್ ಇಸ್ ಆಲ್ರೆಡಿ ಹ್ಯಾವಿಂಗ್. ಅವ್ರ ಜೆರಿಕೋ 3 ಅನ್ನೋದು ಇಟ್ ಕ್ಯಾನ್ ರೀಚ್ ಈವನ್ 5000 kilometers. ಅದನ್ನ ಅವರು ನ್ಯೂಕ್ಲಿಯರ್ ಹೆಡ್ ಹಾಕಿ ಹೊಡೆದ್ರೆ ಅದ್ ಏನಾಗುತ್ತೆ, ಇಡೀ ಪ್ರದೇಶ ಹಾಳಾಗುತ್ತೆ. ದಿಸ್ ಇಫ್ ದ ಬ್ರೀಸ್ ಗೋಸ್ ಬೇರೆ ಎಲ್ಲ ಜನಗಳೇ ಇದಾಗ್ಬಿಡ್ತಾರೆ. ಅದೇ GBU 57 ಇಸ್ ಎ ನಾನ್ ನ್ಯೂಕ್ಲಿಯರ್. ಯುರೇನಿಯಂ ಮೇಲೆ ಹೊಡೆದ್ರೆ ನೀವು ಅದು ರೇಡಿಯೋ ಆಕ್ಟಿವ್ ಆಗಿ ಹೋಗಲ್ಲ. ಇಟ್ ಈಸ್ ಎ ಪುಡಿ. ಓನ್ಲಿ ಸ್ಮಾಲ್ ಎಫೆಕ್ಟ್ಸ್ ಇರುತ್ತೆ, ಬಿಟ್ರೆ ಅದ್ ಬಿಟ್ರೆ ಏನು ಆಗಲ್ಲ. ಬಟ್ ನೀವು ನ್ಯೂಕ್ಲಿಯರ್ ಬಾಂಬ್ ಹಾಕೋದನ್ನ ಹೊಡಿಯಕ್ ಹೋದ್ರೆ ಮಾನವ ಕುಲಕ್ಕೆ ಒಂದು ದೊಡ್ಡ ಅಪಾಯ. ಅದು ಇಟ್ ವಿಲ್ ಗೋ. ಆ ಸೆಂಟ್ರಿಫ್ಯೂಜ್ ಇಸ್ ನಥಿಂಗ್ ಲೈಕ್ ಎ ಸರ್ಕ್ಯುಲೇಟಿಂಗ್ ಮಿಷಿನ್. 50,000 ಮಿಷಿನ್ ಇದೆ ಅಲ್ಲಿ. ದಟ್ ಟೆಕ್ನಾಲಜಿ ಯಾರು ಕೊಟ್ಟಿದ್ದು? ಪಾಕಿಸ್ತಾನ್ ಏಕ್ಯೂಕಾನ್ ಅವನೇ ಮಾರಾಟ ಮಾಡ್ಬಿಟ್ಟ ಅವನು ದುಡ್ಡಿಗೆ ಆ ಟೆಕ್ನಾಲಜಿನ. ಆ ಟೆಕ್ನಾಲಜಿನ ಇಟ್ಕೊಂಡು ಇವ್ರು ಸೆಂಟ್ರಿಫ್ಯೂಜ್ಗಳು ಮಾಡಿ ಇಟ್ಕೊಂಡ್ರು. ಆಮೇಲೆ ಇನ್ನೊಂದು ಅರಕ ಅನ್ಬಿಟ್ಟು ಒಂದು ಪ್ಲಾಂಟ್ ಹೊಡೆದ್ರು ಇವತ್ತು. ದಟ್ ಈಸ್ ನಥಿಂಗ್ ಬಟ್ ಹೆವಿ ವಾಟರ್ ಪ್ಲಾಂಟ್ ಅಂತ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ನ್ಯೂಕ್ಲಿಯರ್ ಫಿಷನ್ ಆಗ್ಬೇಕಾದ್ರೆ ಕಂಟ್ರೋಲ್ ಮಾಡಬೇಕು. ಆಮೇಲೆ ಹೀಟ್ ಜನರೇಟ್ ಆಗುತ್ತೆ. ಆ ನೀರು ವಿಲ್ ಬಿ ಯೂಸ್ಫುಲ್. ದಟ್ ಈಸ್ ವಾಟ್ ದ ಹೆವಿ ವಾಟರ್ ಪ್ಲಾಂಟ್ ಇಸ್ ಕಾಲ್ಡ್. ಅದ್ರಲ್ಲಿ ಏನಾಗುತ್ತೆ, ಕೆಲವು ನ್ಯೂಟ್ರಾನ್ ಸೇರ್ಕೊಂಡು ಅದು ಪ್ಲುಟೋನಿಯಂ ಆಗಿ ಕನ್ವರ್ಟ್ ಮಾಡಬಹುದು. ದಟ್ ಈಸ್ ಆಲ್ಸೋ ವೆಪನ್ ಗ್ರೇಡ್ ಇದು. ಅದನ್ನು ಹೊಡೆದ್ಬಿಟ್ರು ಆ ಪ್ಲಾಂಟ್. ಈಗ ಉಳಿದಿರೋದು ಒಂದೇ ಫಾರ್ಡೋ ಪ್ಲಾಂಟ್. ಆ ಫಾರ್ಡೋ ಪ್ಲಾಂಟ್ ಹೊಡಿಯಕ್ಕೆ ಅಮೆರಿಕನ್ ಅವ್ರನ್ನ ಬಾ 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 ಅಂತ ಕರೀತಾ ಇದ್ದಾರೆ.